ತಂಬಾಕು ಕೃಷಿಯಲ್ಲಿ ಎಲೆಗಳು ತುಂಬಾನೇ ಇಂಪಾರ್ಟೆಂಟು. ಎಲೆಗಳ ಉದ್ದ ಆಗಲಿಕ್ಕೆ ಹಾಗೂ ಎಲೆಗಳ ಅಗಲ ಆಗಲಿಕ್ಕೆ ಹಾಗೂ ಎಲೆಗಳು ದಪ್ಪ ಆಗಲಿಕ್ಕೆ ಸೆಣಬಿನ ಕೃಷಿ ಮೊದಲು ತಾವು ಮಾಡಲೇಬೇಕು. ಆ ಸೆಣಬಿನ ಕೃಷಿ ಮಾಡಿದ ಮೇಲೇನೆ ತಮಗೆ ಇಳುವರಿಯು ಚೆನ್ನಾಗಿ ಬರುತ್ತೆ. ಈ ತರಹ ನಾವು ಈ ಪ್ಲಾಟ್ಗೆ ಟ್ರೀಟ್ಮೆಂಟ್ ಅನ್ನ ಮಾಡಿದೀವಿ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯಲು ಈ ಪಾಯಿಂಟ್ಸು ತುಂಬಾನೇ ಇಂಪಾರ್ಟೆಂಟು. ಸೆಣಬಿನ ಕೃಷಿ ಮಾಡುವುದರಿಂದ ತಂಬಾಕುದಲ್ಲಿ ಬೆಳವಣಿಗೆಯು ಫಾಸ್ಟ್ ಆಗತ್ತೆ ಹಾಗೂ ಇಳುವರಿಯು ಚೆನ್ನಾಗಿ ಬರುತ್ತೆ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ತಂಬಾಕು ಪ್ಲಾಟ್ನಲ್ಲಿ ಇದ್ದೀವಿ. ತಾವು ನೋಡ್ಬೋದು ಈ ತರಹ ಪ್ಲಾಟು ಸೆಟ್ ಆಗಿದೆ. ತಂಬಾಕು ಕೃಷಿ ಪ್ರಾರಂಭಿಸಲು ಮಹತ್ವವಾದ ಅಂಶಗಳನ್ನು ತಾವು ಗಮನವನ್ನು ಕೊಡಬೇಕು. ತಂಬಾಕು ಕೃಷಿಯನ್ನ ಪ್ರಾರಂಭ ಮಾಡುವ ಮೊದಲು ತಾವು ತಮ್ಮ ಪ್ಲಾಟಿನ ಮಣ್ಣು ಪರೀಕ್ಷೆಯನ್ನ ಮಾಡಬೇಕು. ಮಣ್ಣು ಪರೀಕ್ಷೆ ಮಾಡಿದ ಮೇಲೆ ತಮಗೆ pH, ತಮ್ಮ ಮಣ್ಣಿನ pH ಗೊತ್ತಾಗತ್ತೆ. ಒಂದು ಸಲ ನಿಮಗೆ pH ಗೊತ್ತಾದ್ಮೇಲೆ ತಮಗೆ ಯಾವ ಬೆಳೆಯನ್ನ ತಗೋಬೇಕು ಅದರ ಬಗ್ಗೆ ಮಾಹಿತಿಯು ಸಿಗತ್ತೆ. ಹಾಗೂ ಯೋಗ್ಯ pH ಇದ್ದಲ್ಲಿ, ತಮ್ಮ ಮಣ್ಣಿನ pH ಕರೆಕ್ಟ್ ಇದ್ದಲ್ಲಿ ತಮಗೆ ಇಳುವರಿಯು ಜಾಸ್ತಿ ಬರುತ್ತೆ ಹಾಗೂ ಅದರ ಜೊತೆಗೆ ಖರ್ಚು ಇರುತ್ತಲ್ಲ, ತಂಬಾಕು ಕೃಷಿಯಲ್ಲಿ ಬರುವ ಖರ್ಚು ಕಡಿಮೆ ಆಗತ್ತೆ. ಕಡಿಮೆ ಖರ್ಚಿನಲ್ಲಿ ತಮಗೆ ಹೆಚ್ಚು ಇಳುವರಿಯು ಬರುತ್ತೆ. ತಾವು ಸೆಣಬಿನ ಕೃಷಿ, ಹಸಿರು ಬೆಳೆ ಗೊಬ್ಬರ, ಗ್ರೀನ್ ಮ್ಯಾನ್ಯೂರ್ ಕ್ರಾಪ್ ಬರುತ್ತೆ ಸೆಣಬಿನ ಕೃಷಿಯನ್ನ ತಾವು ತಗೋಬೇಕು. ತಂಬಾಕು ಕೃಷಿ ಸ್ಟಾರ್ಟ್ ಅನ್ನು ಮಾಡೋಕ್ಕಿಂತ ಮುಂಚೆ ಸೆಣಬು ಕೃಷಿಯಲ್ಲಿ 45 ದಿನದವರೆಗೆ ತಾವು ಸೆಣಬನ್ನ ಮಣ್ಣಿನಲ್ಲಿ ಮುಚ್ಚಬೇಕು. ಅದಾದ್ಮೇಲೆ 15 ದಿನ ಆದ್ಮೇಲೆ ತಾವು ಅದಕ್ಕೆ ಏನ್ ಮಾಡಬೇಕು, ತಂಬಾಕು ಕೃಷಿಯನ್ನ ಸ್ಟಾರ್ಟ್ ಮಾಡಬೇಕು. ತಂಬಾಕು ಕೃಷಿ ಸ್ಟಾರ್ಟ್ ಮಾಡುವ ಮುಂಚೆ ಸೆಣಬು ಕೃಷಿ ತಾವು ಸ್ಟಾರ್ಟ್ ಮಾಡಿದ್ರೆ ತಮಗೆ ತುಂಬಾನೇ ಚೆನ್ನಾಗಿ ಇಳುವರಿ ಬರುತ್ತೆ. ಅದಕ್ಕೆ 2ನೇ ಸ್ಟೆಪ್ಪು ತಾವು ಸೆಣಬಿನ ಕೃಷಿಯನ್ನ ಸ್ಟಾರ್ಟ್ ಮಾಡಬೇಕು. ಈ 3 ಬೆಳೆ ತಾವು ಮೊದಲು ಬೆಳೆಸಿದ್ದಲ್ಲಿ ಅದರಲ್ಲಿ 1ನೇದು ಮೆಣಸಿನಕಾಯಿ, 2ನೇದು ಟೊಮ್ಯಾಟೊ, 3ನೇದು ಪೊಟ್ಯಾಟೊ. ಈ 3 ಬೆಳೆ ತಾವು ಮೊದಲು ತಗೊಂಡಿದ್ದಲ್ಲಿ ತಾವು ತಂಬಾಕು ಕೃಷಿಯನ್ನ ಮಾಡಬಾರ್ದು. ಇದು 3ನೇ ಸ್ಟೆಪ್ಪು. ಅದಾದ್ಮೇಲೆ ತಾವು ಬೇಸಲ್ ಡೋಸ್ ತುಂಬಾನೇ ಇಂಪಾರ್ಟೆಂಟು. ಬೇಸಲ್ ಡೋಸ್ದಲ್ಲಿ ತಾವು 10, 26, 2 ಚೀಲ ಯೂಸ್ ಮಾಡಬೇಕು. MOP 1 ಚೀಲ ಯೂಸ್ ಮಾಡಬೇಕು. ಆಮೇಲೆ ಅದರ ಜೊತೆಗೆ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಸಲ್ಫರ್ ಕಾಂಬಿನೇಷನ್ ಇರುವ 3 ಬ್ಯಾಗ್ ಅನ್ನ ತಾವು ಯೂಸ್ ಮಾಡಬೇಕು. ಅದರ ಜೊತೆಗೆ ತಾವು ಹ್ಯೂಮಿಕ್ ಆಸಿಡ್ ಅನ್ನ ಯೂಸ್ ಮಾಡಬೇಕು. ಹಾಗೂ ಅದರ ಜೊತೆಗೆ ತಾವು ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನ ಯೂಸ್ ಮಾಡಬೇಕು. ಈ ತರಹ ಈ ಬೇಸಲ್ ಡೋಸ್ ಅನ್ನ ತಾವು ತಂಬಾಕು ಕೃಷಿ ಪ್ರಾರಂಭ ಮಾಡುವ ಮುಂಚೆ ತಾವು ಈ ಬೇಸಲ್ ಡೋಸ್ ಅನ್ನ ತಾವು ತಂಬಾಕು ಕೃಷಿಗೆ ಕೊಡಬೇಕು. ಅದಾದ್ಮೇಲೆ ತಾವು 3 ಅಥವಾ 4 ದಿನ ಬಿಟ್ಟು ತಾವು ತಂಬಾಕು ಪ್ಲಾಂಟೇಶನ್ ಮಾಡಬಹುದು ಅಥವಾ ತಂಬಾಕು ಕೃಷಿಯನ್ನ ಪ್ರಾರಂಭ ಮಾಡಬಹುದು. 2 ಸಾಲುಗಳ ನಡುವಿನ ಅಂತರ ತಾವು 3 ಅಥವಾ 4 ಫುಟ್ ಇಡಬಹುದು. ಆಮೇಲೆ 2 ತಂಬಾಕು ಸಸಿಗಳ ನಡುವಿನ ಅಂತರ ತಾವು 3 ಫೂಟ್ ಅನ್ನ ಇಡಬೇಕು. ಮಳೆ ಹೆಚ್ಚಾದ್ರೆ, ಮಳೆ ಹೆಚ್ಚಾದ್ರೆ ಅಥವಾ ತಾವು ನೀರು ಕೊಟ್ರೆ, ನೀರಾವರಿಯನ್ನ ಮಾಡಿದ್ರೆ ತಮ್ಮ ಪ್ಲಾಟ್ನಲ್ಲಿ ಯಾವುದೂ ಜಾಗದಲ್ಲಿ ನೀರು ನಿಲ್ಲದ ಹಾಗೆ ತಾವು ವ್ಯವಸ್ಥೆಯನ್ನ ಮಾಡಬೇಕು. ಸಪೋಸ್ ಯಾವುದಾದ್ರೂ ಪಾಯಿಂಟ್ ಅಲ್ಲಿ ನೀರು ನಿಲ್ತಾ ಇದ್ರೆ ಅದನ್ನ ತಾವು ನೀರನ್ನ ಹೊರಗೆ ತೆಗೆಯುವ ವ್ಯವಸ್ಥೆಯನ್ನ ತಾವು ಮಾಡ್ಕೋಬೇಕು. ನಿಮ್ಮ ಪ್ಲಾಟಿನಲ್ಲಿ ಒಂದು ಸಲ ನೀರು ನಿತ್ತರೆ ಏನಾಗತ್ತೆ, ಅಲ್ಲಿನ ತಂಬಾಕು ಬೆಳೆಯು ನಷ್ಟ ಆಗತ್ತೆ. ಅದರ ಸಲುವಾಗಿ ತಾವು ನೀರು ನಿಲ್ಲದ ಹಾಗೆ, ನಿಮ್ಮ ಪ್ಲಾಟ್ನಲ್ಲಿ ಯಾವುದೇ ತರಹದ ನೀರು ನಿಲ್ಲದ ಹಾಗೆ ತಾವು ವ್ಯವಸ್ಥಿತವಾಗಿ ತಮ್ಮ ಸಾಲುಗಳನ್ನ ಬಿಡಬೇಕು. ಹಾಗೂ ನೀರು ನಿಲ್ಲದ ಹಾಗೆ ಡ್ರೈನೇಜ್ ವ್ಯವಸ್ಥೆಯನ್ನ, ನೀರನ್ನ ಹೊರಗೆ ತೆಗೆಯುವ ವ್ಯವಸ್ಥೆಯನ್ನ ತಾವು ಮಾಡ್ಕೋಬೇಕು. ಇದು ತಂಬಾಕು ಕೃಷಿಯನ್ನ ಸ್ಟಾರ್ಟ್ ಮಾಡುವ ಮೊದಲು ಈ ಅಂಶಗಳನ್ನ ತಾವು ಗಮನದಲ್ಲಿ ಇಡಬೇಕು. ಆಮೇಲೆ 1ನೇ ಡ್ರೆಂಚಿಂಗ್ ಅನ್ನ ತಾವು 3ನೇ ಅಥವಾ 4ನೇ ದಿನ ತಾವು 1ನೇ ಡ್ರೆಂಚಿಂಗ್ ಅನ್ನ ಮಾಡಬೇಕು. 1ನೇ ಡ್ರೆಂಚಿಂಗ್ ಅನ್ನ ಯಾವ ತರ ಮಾಡಬೇಕು ಹಾಗೂ 1ನೇ ಡ್ರೆಂಚಿಂಗ್ ದಲ್ಲಿ ಯಾವ ಟಾನಿಕ್ ಅನ್ನ ಯೂಸ್ ಮಾಡಬೇಕು ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಕೊಟ್ಟಿದ್ದೀನಿ. ತಾವು ಅದನ್ನ ನೋಡಬಹುದು.
ಹಾಗೂ ಅದನ್ನ ಫಾಲೋ ಮಾಡಬಹುದು. ಆಮೇಲೆ ತಾವು 1ನೇ ಸ್ಪ್ರೇಯನ್ನ ತಗೋಬೇಕು. ಕೀಟಗಳ ನಿಯಂತ್ರಣಕ್ಕಾಗಿ ಹಾಗೂ ಗ್ರೋತ್ ಹೆಚ್ಚಾಗಲು ತಾವು 1ನೇ ಸ್ಪ್ರೇಯನ್ನ ತಗೋಬೇಕು. 1ನೇ ಸ್ಪ್ರೇಯನ್ನ ಯಾವುದು ತಗೋಬೇಕು, ಯಾವ ಟಾನಿಕ್ ಅನ್ನ ಯೂಸ್ ಮಾಡಬೇಕು, ಹಾಗೂ ಯಾವ ಕೀಟಕನಾಶಕವನ್ನ ತಾವು ಯೂಸ್ ಮಾಡಬೇಕು ಅದರ ಬಗ್ಗೆ ಮಾಹಿತಿಯು ಕೂಡ ನಾನು ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಕೊಟ್ಟಿದ್ದೀನಿ. ಈ ಪ್ಲಾಟ್ಗೆ 15 ದಿನ ಕಂಪ್ಲೀಟ್ ಆಗಿದೆ. ಈ ತರಹ ತಾವು ತಂಬಾಕು ಕೃಷಿಯನ್ನ ಸ್ಟಾರ್ಟ್ ಮಾಡೋ ಟೈಮ್ದಲ್ಲಿ ಈ ತರಹ ತಾವು ವ್ಯವಸ್ಥಿತವಾಗಿ ತಂಬಾಕು ಕೃಷಿಯನ್ನ ಸ್ಟಾರ್ಟ್ ಮಾಡಿ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿಯನ್ನ ಪಡೆಯಲು ಈ ಪಾಯಿಂಟ್ಸು ತುಂಬಾನೇ ಇಂಪಾರ್ಟೆಂಟು. ಸೆಣಬಿನ ಕೃಷಿ ಮಾಡುವುದರಿಂದ ತಂಬಾಕುದಲ್ಲಿ ಬೆಳವಣಿಗೆಯು ಫಾಸ್ಟ್ ಆಗತ್ತೆ ಹಾಗೂ ಇಳುವರಿಯು ಚೆನ್ನಾಗಿ ಬರುತ್ತೆ. ತಂಬಾಕು ಕೃಷಿಯಲ್ಲಿ ಎಲೆಗಳು ತುಂಬಾನೇ ಇಂಪಾರ್ಟೆಂಟು. ಎಲೆಗಳ ಉದ್ದ ಆಗಲಿಕ್ಕೆ ಹಾಗೂ ಎಲೆಗಳ ಅಗಲ ಆಗಲಿಕ್ಕೆ ಹಾಗೂ ಎಲೆಗಳು ದಪ್ಪ ಆಗಲಿಕ್ಕೆ ಸೆಣಬಿನ ಕೃಷಿ ಮೊದಲು ತಾವು ಮಾಡಲೇಬೇಕು. ಆ ಸೆಣಬಿನ ಕೃಷಿ ಮಾಡಿದ ಮೇಲೇನೆ ತಮಗೆ ಇಳುವರಿಯು ಚೆನ್ನಾಗಿ ಬರುತ್ತೆ. ಈ ತರಹ ನಾವು ಈ ಪ್ಲಾಟ್ಗೆ ಟ್ರೀಟ್ಮೆಂಟ್ ಅನ್ನ ಮಾಡಿದೀವಿ. ಈ ತರಹ ನಾವು ಈ ಪ್ಲಾಟ್ಗೆ ಮ್ಯಾನೇಜ್ಮೆಂಟ್ ಅನ್ನ ಮಾಡಿದೀವಿ. ಈಗ ನೆಕ್ಸ್ಟ್ ನಾವು ಯಾವ ಟ್ರೀಟ್ಮೆಂಟ್ ಅನ್ನ ತಗೋತೀವಿ ಅದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಮಾಹಿತಿಯನ್ನ ನಾನು ಕೊಡ್ತೀನಿ. ನಾವು ಯಾವ ತರಹ ತಂಬಾಕು ಕೃಷಿಯನ್ನ